ಇಷ್ಟು ಕರ್ನೇ ಇಲ್ಲ ಏನ್ ಮಾಡೋದು ಶಾಮಿಲ್ ಆಗಿ ಇದು ಮಾಡಿದಂತ ನೀವು ಎಜುಕೇಟ್ ಆಗಿ ನಾವೇನ್ ಮಾಡೋದು ಪೇರೆಂಟ್ಸಿಗೆ ಒಂದು ಸ್ವಲ್ಪ ಮಾಡಿ ತೋರಿಸಿ ಅವ್ರು ಬದುಕ್ಯಾರೋ ಸತ್ತಾರೋ ಅನ್ನೋದು ಸತ್ತಾರೋ ನನ್ನ ಮಗ ಯಾವ್ದು ನೋಡ್ಬೇಕು ನಾವು ನೋಡ್ಬೇಕು ನಮ್ಮ ಮಕ್ಕಳಿಗೆ ನಾನು ನೋಡೋ ಮಟ್ಟ ನನ್ನ ಜೀವನ ಕೈಯಾಗದ ನೀವು ನನ್ನ ಮಗನ್ ನೋಡ್ಲಿಲ್ಲ ನಾನು ಜೈಲ್ ಕುಂದಿರ್ತೇನೆ ಮತ್ತು ಸತ್ಯಾಗ್ರ ಆಗಲಿ ಏನಾಗಲಿ ನನ್ನ ಮಗನ್ ನೋಡೋ ಮಟ್ಟ ನಾ ಜಮಖಾನಿ ಬಿಟ್ಟು ಹೋಗುದಿಲ್ರಿ ತರ ಮೇಲಾರ ಅಧಿಕಾರಿಗಳಿಗೆ ಮತ್ತೆ ಎಣ್ಣೆ ಗ್ರೂಪಿಗೆ ಹಿಡಿದಿಲ್ಲ FR ಇವರು ನಮ್ಮ ಹುಡುಗರ ಮೇಲೆ ಎಷ್ಟೇ FR ಮಾಡ್ಯಾರ ಅದು ಆಗಿದ್ದು ಜಗಳ 2 ಗ್ರೂಪ್ ಒಂದು ಗ್ರೂಪ್ ಮೇಲೆ FR ಮಾಡ್ಯಾರ ಅವರು ಎಣ್ಣೆ ಗ್ರೂಪಲ್ಲಿ ಯಾಕೆ FR ಮಾಡಿಲ್ಲ ಇದು ಎಲ್ಲ ಎನ್ಸಿಗೆ ಏನ್ ಮಾಡ್ಯಾರ ಇದಕ್ಕೆ ಪೊಲೀಸ್ ಕೈವಾಡ ಇದೆ ಇದನ್ನ ಮಾಡ್ಯಾರ ಅಷ್ಟೇ ಮತ್ತೇನಿಲ್ಲ. ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಈಗ ಮೊನ್ನೆ ತಾನೇ ಏನು ಜಮಖಂಡಿ ನಗರದ ಏನು ಬಂದಿಖಾನೆ ಐತಿ, ಸಬ್ಜೆಲ್ ಅಂತ ಕರಿತೀವಿ, ಇಲ್ಲಿ ಒಳಗಡೆ ಇರ್ತಕ್ಕಂತಹ ಏನು ವಿಚಾರಣೆ ದಿನ ಕೈದಿಗಳು ಇಲ್ಲಿನ ಜೈಲರ್ ಆಗಿರ್ತಕ್ಕಂಥ ಕುಂಬಾರ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ತಮ್ಮೆಲ್ಲರಿಗೂ ಗೊತ್ತೈತಿ. ಹಲ್ಲೆ ಆದ ನಂತರ ಇಲ್ಲಿನ ಕುಂಬಾರ್ ಅವರು ಸರ್ಕಾರದ ವತಿಯಿಂದ ಅಂದರೆ ತಮ್ಮ ಜೈಲ್ ವತಿಯಿಂದ ಅವರೇ ಸ್ವತಃ ಹೋಗಿ ಆ ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ. ಅವರಿಗೆ ಕೈ ಮುರಿದಿದೆ, ಬೆನ್ನಲ್ಲಿ ನೋವಾಗಿದೆ, ಬೇರೆ ಬೇರೆ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ವರದಿಯಾಗಿತ್ತು. ಅದನ್ನು ಹೇಳಿಕೆ ಕೂಡ ಕೊಟ್ಟಿದ್ರು ಅವರು ಮೇಲಾಧಿಕಾರಿಗಳು ಹೊಡೆದಾರ ಅಂತೇಳಿ. ಅದು ಜಮಖಂಡಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗೈತಿ. ಆದರೆ ಅವರ ಕುಟುಂಬಸ್ಥರು ಹೇಳೋದೇ ಬೇರೆ. ಅಲ್ಲಿ ಏನು ಒಂದು ಗುಂಪುಗಳ ಮಧ್ಯೆ ಜಗಳ ಆಗಿದ್ರೆ ಕೇವಲ ಒಂದು ಗುಂಪಿನ ಮೇಲೆ ಯಾಕೆ ಅವರು FIR ಮಾಡಿದ್ದಾರೆ, ಆದರೂ ಮಾಡಿದ್ರೆ 2 ಗುಂಪುಗಳ ಮೇಲೆ FIR ಮಾಡಬೇಕಾಗಿತ್ತು. ಒಂದು ಎರಡನೇದೇನೆಂದ್ರೆ ನಾವು ನಮ್ಮವರ ಭೇಟಿಗಾಗಿ ಬಂದಿದ್ದೇವೆ. ಭೇಟಿಗಾಗಿ ಬಂದರೆ ಕಳೆದ 2-3 ದಿನಗಳಿಂದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನದು ಅಕ್ಕಿ ರಾಬರಿ ಕೇಸ್ ಆಗ್ತದೆ, ಅಕ್ಕಿ ಕಳ್ಳತನ ಮಾಡಿರ್ತಕ್ಕಂಥ ಲಾರಿ ಕೇಸ್ ಆಗ್ತದೆ, ಆ ಕೇಸ್ನಲ್ಲಿ ಸಂಬಂಧಪಟ್ಟಂಥ ಹಲವಾರು ಫೋನ್ಗಳು ನಮ್ಮ ಸಂಘರ್ಷ ನ್ಯೂಸ್ಗೆ ಬಂದು ಆ ಕೇಸಿಗೆ ಸಂಬಂಧಪಟ್ಟಂಥ ಯಾರನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಅಥವಾ ಭೇಟಿಗೆ ಬಿಡ್ತಾ ಇಲ್ಲ. ನಾವು ಕೂಡ ಇವತ್ತು ಬಂದು ವಿಚಾರಣೆ ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಕೇಳಿದ್ದೀವಿ, ಯಾಕೆ ಸರ್ ಯಾಕೆ ಬಿಡ್ತಾ ಇಲ್ಲ ಮೇಲಾಧಿಕಾರಿಗಳನ್ನ ಅಥವಾ ಇಲ್ಲಿ ಜೈಲಲ್ಲಿ ಕೆಲಸ ಮಾಡ್ತಿರೋರನ್ನ ಕೇಳಿದ್ರೆ ಅವರು ಮೇಲಾಧಿಕಾರಿಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಇಲ್ಲ, ನಮಗೆ ಮೇಲಿಂದ ಡೈರೆಕ್ಷನ್ ಬಂದಿದೆ, ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ, ಯಾರನ್ನೂ ಕೂಡ ಭೇಟಿಗೆ ಬಿಡ್ತಾ ಇಲ್ಲ ಅಂತೇಳಿ. ಆದ್ರೆ ಅವರ ಪೋಷಕರ ಒಂದು ಅಳಲು ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳನ್ನ ಸಿಕ್ಕಾಪಟ್ಟಿ ಹೊಡೆದಿದ್ದಾರೆ, ಕ್ಯಾಮ್ರಾ ಬಂದ್ ಮಾಡಿ ಹೊಡೆದಿದ್ದಾರೆ, ಅವರು ಜೀವಂತ ಅದಾರಿಲ್ಲ ಅನ್ನೋದು ನಮಗೆ ಡೌಟ್ ಐತಿ, ಅವ್ರ ಮೇಲೆ ಹಲ್ಲೆ ಆಗಿರಬಹುದು ಅನ್ನುವಂಥ ಸಂಶಯವನ್ನ ಅವ್ರು ವ್ಯಕ್ತಪಡಿಸ್ತಾರೆ. ಸದ್ಯ ನಾವೀಗ ಜಮಖಂಡಿ ಸಬ್ ಜೈಲಲ್ಲಿ ಇದ್ದೀವಿ. ಬಿಜಾಪುರದಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅವರ ಮನೆಯವರು ಬಂದಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್ ಹೇಳ್ರಿ, ನಿಮ್ಮ ಹೆಸರು? ಸರ್ ನಾವಿಲ್ಲಿ ಏನೈತ್ರಿ, ನಮ್ಮ ಮಗ ಭೇಟಿಯಾಗಿ ಬಂದಿದ್ದೀವಿ ಸರ್. ನನ್ನ ಹೆಸರು ಕರೀಂ ಶಾ ಮಕಾಂದರ್ ಸರ್. ಯಾರು ನಿಮ್ಮ ಮಗ? ನನ್ನ ಮಗ ಫಯಾಜ್ ಮಕಾಂದರ್ ಅಂತೇಳಿ ಸರ್. ನಾವು ಏನು ಸರ್ ಅವ್ರಿಗೆ ಇದು ನೋಡ್ಬೇಕಂತ ಬಂದಿದ್ದಾರೆ ಸರ್. ನಾವು ಮುಂಜಾನೆ ಬಂದರೆ ಇವರು ಯಾರೂ ಏನು ಸರ್ ಇದು ಬಟ್ಟೆ ಬಿಡಲಾಗ್ಯಾರ ಸರ್. ಆದರೆ ನಮ್ಮ ಹುಡುಗರಿಗೆ ಏನು ಸರ್, ನಮ್ಮ ಹುಡುಗರು ಇವ್ರು ಹೊಡೆದಾರ ಸರ್. ಹೊಡೆದು ಎಲ್ಲ ಜಖಮ ಎಲ್ಲ ಮಾಡ್ಯಾರ ಸರ್. ಅದ್ರ ಸಲುವಾಗಿ ನಾವು ಬಿಡಲಾಗಿರಿ ಸರ್. ಮತ್ತು ಇದು ಹ್ಯಾಂಗ ಸರ್, ಇದು ಹೊಡೆದಿದ್ದು 2 ತಾಸು ಇವರು ಇದು CC ಕ್ಯಾಮ್ರಾ ಬಂದ್ ಮಾಡ್ಯಾರ ಸರ್. ಗೊತ್ತಾಗಿ ಸರ್, ನಮ್ಮಲ್ಲಿ ಐತಿ ಸರ್ ಅದು. ಮತ್ತೆ 2 ತಾಸು ಇದು ಹೊರಗಿಂದ ಪೊಲೀಸರು ಬಂದ್ಗೇಸಿ ಹೊಡೆದಾರ ಸರ್. ಹೊರಗಿಂದ ಪೊಲೀಸ್ ತರ್ಸಾರ ಇವರು, ತಂದ್ಗೇಸಿ ಹೊಡೆದಾರ ಸರ್. ಭಾಳ ಅಂದ್ರೆ ಭಾಳ ಟಾರ್ಚರ್ನೇ ಕೊಡ್ತೀವಿ ಸರ್. ಮೊದಲಿಂದ ಕೊಡ್ತಿದ್ರು ಅವರು. ಹುಡುಗರು ಹೇಳ್ತು ಆಯ್ತಪ್ಪ ಆಯ್ತು ಅಂತ ಕೇಳಿ ನಾವು ಅಷ್ಟೇ ಮಾಡ್ಕೊಂಡ್ ಬಂದಿವಿ ಸರ್. ಈಗೇನು ಸರ್, ಇದು ಎಲ್ಲ ಪೊಲೀಸರು ಕೂಡಿ ಒಂದು ಗೇಮ್ ಆಡಕತ್ತ ಸರ್ ಒಳಗೆ. ಇದು ಮೊದಲಾಗಿದೆ ಸರ್, 2 ಗ್ರೂಪ್ ಜಗಳ ಸರ್. ಇದು 2 ಗ್ರೂಪ್ ಜಗಳ ಒಳಗೆ ಇದು ನಮ್ಮ ಹುಡುಗರ ಮೇಲೆ ಬರೀ FR ಮಾಡ್ಯಾರ ಸರ್. ಮತ್ತು ಇದು ಎಣ್ಣೆ ಗ್ರೂಪ್ ಮಾಡಬೇಕು ಸರ್, FR ಮಾಡಿಲ್ಲ ಅವ್ರು. ಅದ್ರ ಸಲುವಾಗಿ ಯಾಕೆ ಮಾಡಿಲ್ಲ, ನಮ್ಮ ಹುಡುಗರ ಮೇಲೆ ಯಾಕೆ ಮಾಡಿದ್ರು ಸರ್ ಇವರು FR? ಅದ್ರ ಸಲುವಾಗಿ ಸರ್ ನಮ್ಮ ಹುಡುಗರಿಗೆ ಹೊಡೆದಾರ ಸರ್. ಇವರು ಏನು ಸತ್ತಾರೋ ಏನು ಬದುಕ್ತಾರೋ ನಮಗೆ ಗೊತ್ತಿಲ್ಲ ಸರ್. ಆ ಸೇಮ್ ಹೊಡೆದಾರ ಸರ್ ಎಲ್ಲ ಪೊಲೀಸರು ಕೂಡಿ. ಅದ್ರ ಸಲುವಾಗಿ ನಮ್ಮ ಹುಡುಗರಿಗೆ ಭೇಟಿ ಮಾಡಿಸ್ಬೇಕು ಸರ್. ಪುಸ್ತಕಪೂರ್ವವಾಗಿ ಹೊಡೆದಾರ ಸರ್, ಬೇಕಾಗಿ ಹೊಡೆದಾರ ಇವರು, ಬೇಕಾಗಿ ಹೊಡೆದಾರ ಸರ್. ಈಗ ಸಾಹೇಬ್ರದ್ದು ಕೈ ಮುರಿದಾರ ಅಂತ ಹೇಳ್ತಾರೆ ಅವರು. ಮತ್ತು ಸಾಹೇಬ್ರಿಗೆ ಕೈ ಮುರಿಬೇಕಾದ್ರೆ ಒಳಗೆ ಸಾಮಾನ್ಯ ಹೆಂಗೆ ಸರ್? ಮತ್ತು 2 ಗ್ರೂಪಿಗೆ ಕೇಳ್ಬೇಕು, 2 ಗ್ರೂಪ್ FR ಮಾಡಬೇಕಲ್ಲ. ಒಳಗಿಂದ ಸಾಮಾನ್ಯ ಹೆಂಗೆ ಹೋಯ್ತು? ಕೈ ಮುರಿದು ಯಾರು ಇದು ನುಗ್ಸಿದ್ರೆ ಎಲ್ಲರ ಇದು ಕೈ ಕಾಲು ಮುಗಿತೈತಿ. ಮತ್ತು ಒಳಗೆ ಸಾಮಾನು ಹೋಯ್ತು ಹೆಂಗ್ರಿ ಇದು? ಒಳಗೆ ಸಾಮಾನು ಹೋಯ್ತು ಹಂಗೆ ಏನೆಲ್ಲ ನಮ್ಮ ಹುಡುಗರಿಗೆ ಹೊಡೆದಾರ ಸರ್ ಇವರು. ಹೊಡೆದಾರ ಸರ್. ಅದರ ಸಲುವಾಗಿ ಏನೈತೆ ಸರ್, ಅದು ಏನೈತಿ ಇದು ನಾವು ಎಷ್ಟು ಮಾಡ್ತೀವಿ ಸರ್. ಇದನ್ನು ನಾವು ಏನು ಸರ್ SP ಮುಂದೆ ಹೋಗ್ತೇವೆ ಸರ್.
SP ಮುಂದುವರಿಕೆ ನಾವು ಕೊಡ್ತೀವಿ ಸರ್. ಅದ್ರ ಸಲುವಾಗಿ ದಯಮಾಡಿ SP ಸಾಬ್ರಿಗೆ ಕೂಡ ಹೇಳ್ತೀನಿ ಸರ್, ಇದು ಬಡವರ ಮಕ್ಕಳಿದ್ದಾರೆ, ಇಲ್ಲಿ ಒಳಗೆ ಏನಿದೆ ಏನಿಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕು ಸಾಬ್ರು. SP ಸಾಬ್ರಿಗೆ ದಯಮಾಡಿ ಕೈ ಮುಗಿದು ಹೇಳ್ತೀನಿ ನಾನು, ಇಲ್ಲಿಂಥ ಬಡವರು ಮಕ್ಕಳು ತಪ್ಪು ಮಾಡಿದ್ದಾರೆ, ನಾ ಅದಕ್ಕೂ ಏನಿದೆ ಎಲ್ಲ ಕಾನೂನಿಗೆ ಏನಿದೆ ಸರ್ ಎಲ್ಲರೂ ನಾವು ತಲೆ ಬಳಸಲೇಬೇಕು, ನಾವು ಭಾವಿಸ್ತೇವೆ. ಕಾನೂನು ಪ್ರಕಾರ ಏನಿದೆ ಅದು ಮಾಡಬೇಕಾಗಿತ್ತು. ಅವರು ಬಂದು ಕೇಳಿ ಸೀರಿಯಸ್ ಆಗುತ್ತಾನೆ ಎದ್ರ ಸಲುವಾಗಿ ಹೊಡ್ತಾರೆ ಸರ್ ಅವರು, ಅದು ನಮಗೆ ಮುಖ್ಯ ಬೇಕು ಸರ್. ನಮ್ಮ ಹುಡುಗರು ಸತ್ತಾರೋ ಅಥವಾ ಇದಾರೋ ಇವರು ಏನು ಸರ್ 4 ಸಲ ಬಂದು ಬಿಟ್ಟಿಲ್ಲ ನಮಗೆ. ಎಷ್ಟು ಸಾರಿ ಆಯ್ತು ನೀವು ಬರಾಕತ್ತಿ ಸರ್? ನಾವು ಬರಾಕತ್ತಿ ಸರ್ ಈಗ 18 ಸಲ ಬಂದು ಹೋಗಿ ಸರ್. ಇದು ಮನೆ ಇದು ಲಪಡ ಆಗಿದೆ ಸರ್. ಲಪಡ ಆದಮೇಲೆ ಕನಿಷ್ಠ ಅವರು ನಮ್ಮ ತಂದೆ ತಾಯಿರಿಗೆ ಕರೆದ್ರೆ ಹೇಳಬೇಕಿಲ್ಲ ಸರ್ ಅವರು, ಹಿಂಗೆ ಜಗಳ ಆಗೈತಿ ಅದಕ್ಕೆ ನಾವು ಏನು ಬಗೆಹರಿಸ್ತೀವಿ ಸರ್, ಏನು ಮಾಡ್ತಿದ್ವಲ್ಲ ಸುಮ್ಕೆ ತಂದು ಬೇರೆ ಪೊಲೀಸರಿಗೆ ತಂದು ಅವ್ರಿಗೆ ಹೊಡೆದು ಇದು ಬೇಕಾಗಿ ಮಾಡ್ಯಾರ ಸರ್, ಇದು ಬೇಕಾಗಿ ಗೇಮ್ ಮಾಡ್ಯಾರ ಸರ್. ಅದ್ರ ಸಲುವಾಗಿ 4 ಮಂದಿಗೆ ಹೊಟ್ಟೆ ಅವರು ಸರ್ ಹೊಟ್ಟೆ ಬಿಡಾಗ್ತಾ ಇಲ್ಲ ಸಮಿತಿ ಅಲ್ಲ. ನಮ್ಮ ವಕೀಲ್ ಸಾಹೇಬ್ ಕಳಿಸಿ, ವಕೀಲ್ ಸಾಹೇಬ್ರಿಗೆ ಕೂಡ ಅವರು ಏನೋ ಬಿಡಂಗಿಲ್ಲ. ಈಗ ಸದ್ಯದಾಗ ಏನು ಹೇಳ್ತಾರ ನಿಮ್ಗೆ ತೋರಿಸ್ಬೇಕಂದ್ರೆ? ನಾವು ತೋರ್ಸಂಗಿಲ್ಲ ಅಂತ ಸರ್, ಇದು ಮ್ಯಾಗಿಂದ ಭಾಳ ಪ್ರಸ್ತರಿ ಅಂತ ಹೇಳ್ತಾರೆ ಸರ್ ಅವರು. ಮ್ಯಾಗಿಂದ ಎದಕ್ಕೆ ಸಲುವಾಗಿ ಪ್ರಸ್ತುತಿ ಅದು ಬೇಕಲ್ಲ ಸರ್. ಮತ್ತು ಮ್ಯಾಗಿದವ್ರದ್ದು ಕೈ ತಪ್ಪ ಎಲ್ಲರದು ಎಲ್ಲ ಆಫೀಸರ್ಗಳು ಕೈ ಇದೆ ಇದ್ರಾಗ. ಬಡವ್ರ ಮಕ್ಕಳಿಗೆ ಹೊಡೆದ ಗ್ಯಾಸಿ ಸುಮ್ಮ ಬುದ್ಧಿ ಮಾಡಿ ಒಳಗಿಡ್ಬೋದು. ನಮ್ಮ ಹುಡುಗರಿಗೆ ಹೊಡೆದಾರ ಸರ್ ಅವರು, ಹೊಡೆದಾರ. ಅದರ ಸಲುವಾಗಿ ಈ ವಿಷಯ ನಾಟಕ ಮಾಡಕತ್ತಾರ ಸರ್. ಅದರ ಸಲುವಾಗಿ SP ಸಾಹೇಬ್ರಿಗೆ ಕೂಡ ನಾವು ಮನೆ ಮಾಡ್ತೀವಿ ಸರ್, ಕೈ ಮುಗಿದು ಹೇಳ್ತೀವಿ SP ಸಾಹೇಬರಿಗೆ, ಇದು ಬಡವ್ರ ಮಕ್ಕಳಿದ್ದಾರೆ, ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಬೇಕು ಸಾಹೇಬರು. ಅದರ ಸಲುವಾಗಿ ನಮಗೆ ಭೇಟಿಯಾಗಿ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ನಾನು SP ಸಾಹೇಬ್ರಿಗೂ ಕೂಡ ಮನೆ ಮಾಡ್ತೀನಿ ಸರ್. ಅವ್ರ ತಾಯಿ ಅವರ ನೀವು ಅಳಬೇಡ್ರಿ, ಹೇಳ್ರಿ ಏನಾಗೈತಿ ನಿಮ್ಮ ಸರ್? ನನ್ನ ಮಗ ಅದಾನು ಇಲ್ಲ, ನನಗೆ ತೋರಿಸ್ಬೇಕ್ರಿ. ನನ್ನ ಮಗ ಏನಾರು ಮಾಡ್ಕೊಂಡ ಇದೇ ಜನ ಮುಂದೆ ನನ್ನ ಪ್ರಾಣ ಕಳ್ಕೊಳಕ್ ತಯಾರಾಗ್ಯಾನ. ನನ್ನ ಮಗ ನನಗೆ ತೋರಿಸ್ಬೇಕೀಗ. SP ದಾರಿಗೆ ಯಾರಿಗೆಲ್ಲ ಕೈ ಮುಗಿದು ದಯವಿಟ್ಟು ಕೇಳ್ತೇನೆ, ನನ್ನ ಮಗ ಅದಾನು ಇಲ್ಲ ಅನ್ನೋದು ಒಳಗೆ ನನಗೆ ಬೇಕ್ರಿ. ಇಲ್ಲಾಂದ್ರೆ ನನ್ನ ಜೀವನ ಕಳ್ಕೊತೇನ್ರಿ. ಮಕ್ಕಳಲ್ಲಿಂದ ನಮ್ಮದೇನಾಗ ನಿಮ್ಮ ಅಡ್ವೊಕೇಟ್ ಕರ್ಕೊಂಡು ಬಂದ್ರಿ ನೀವು? ಅವ್ರಿಗೆ ಬಿಡಲ್ಲ ಸರ್, ಬಿಡುದಿಲ್ಲ ಅಂತ ಹೇಳ್ತಾರ್ರಿ. ಅವ್ರಿಗಿನ್ನು ತೋರ್ಸಲ್ರಿ, ನಮಗೂ ಮತ್ತೆ ಅದಾರೋ ಇಲ್ಲ ಏನಾಗೈತ್ರಿ ನಮ್ಮ ಮಕ್ಕಳಿಗೆ ಸರ್. ಈಗ ಸಂಘರ್ಷ ನ್ಯೂಸ್ ನಿಮ್ಮೆಲ್ಲರ ಮುಂದೆ ವರದಿ ಮಾಡಿತ್ತು. ಇಲ್ಲಿ ಅನೇಕ ಅನೈತಿಕ ಚಟುವಟಿಕೆಗಳಂದ್ರೆ ಮಾವ ಅಥವಾ ಬೇರೆ ಬೇರೆ ಅವರಿಗೆ ನಶೆ ಆಗುವಂಥ ಪದಾರ್ಥಗಳು ಇಲ್ಲಿ ಒಳಗಡೆ ಸರಬರಾಜು ಆಗ್ತಾವ. ಅಷ್ಟಕ್ಕೂ ನಾವು ಮೊನ್ನೆ ಪ್ರಶ್ನೆ ಮಾಡಿದ್ದೀವಿ, ಇಂಥ ಒಂದು ಮಾರಣಾಂತಿಕ ಹಲ್ಲೆ ಆಗಬೇಕಾದ್ರೆ ಅವ್ರ ತಂದೆಯವರು ನೇರವಾಗಿ ಕೇಳ್ತಾ ಇದ್ದಾರೆ. ಈಗ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಒಳಗಡೆ ವೆಪನ್ಸ್ಗಳು ಅಥವಾ ಈ ರಾಡ್ಗಳು ಅಥವಾ ಬಡಿಗೆಗಳು ಯಾರು ಬಿಟ್ಟರು, ಎಲ್ಲ ರೀತಿಯ ಚೆಕಪ್ ಮಾಡ್ಲಾಗ್ತೈತಿ. ಇಲ್ಲಿ ಎಲ್ಲ ರೀತಿಯ ಚೆಕಪ್ಪನ್ನು ಮಾಡ್ತಾರೋ ಈ ಜೈಲು ಒಳಗಡೆ ಸಿಬ್ಬಂದಿ. ಆದರೆ ನಮ್ಮ ಮಗ ಎದರಿಂದ ಹೊಡೆದ, ಆ ಕೈ ಹೆಂಗೆ ಮುರಿತು ಅನ್ನುವಂಥದ್ದು ಅವ್ರ ಪ್ರಶ್ನೆ ಐತಿ. ಅದೆಲ್ಲದಕ್ಕಿಂತ ಮೀರಿ ಅವ್ರು ಕಣ್ಣೀರು ಹಾಕ್ತಾ ಇರೋದು ಎದಕ್ಕಂದ್ರೆ, ನಮ್ಮ ಮಗನ ಭೇಟಿ ಅವ್ರು ಕೊಡಿಸ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಬಿಡ್ತಾ ಇಲ್ಲ, ಕೇಳಿದ್ರೆ ನಮ್ಮ ಮೇಲಾಧಿಕಾರಿಗಳು ಹೇಳಿದಾರೆ ಅಂತ ಹೇಳ್ತಾ ಇದಾರೆ. ಇದಕ್ಕೆ ಸಂಬಂಧಪಟ್ಟಂಗ ಅವ್ರ ವಕೀಲರು ಕೂಡ ಇಲ್ಲಿ ಬಂದಾರ. ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಈ ಜಾಕೀರ್ ಮಕಾನ್ದಾರ್ ಮತ್ತು ಇತರರ ಮೇಲೆ ಏನು ಮೊನ್ನೆ FIR ಆಗೈತಿ ಅವರ ಭೇಟಿಗೆ ಬಂದಿರ್ತಾರ, ಅವರು ಹಂಗೆ ಬಂದಿಲ್ಲ, ವಕೀಲರು ಬಂದಿದ್ದಾರ. ವಕೀಲರ ಜೊತೆ ಹೇಳ್ತಾ ಇದ್ದಾರೆ, ನಾವು ಒಳಗಡೆ ಭೇಟಿ ಆಗ್ತೀವಿ ಅಷ್ಟೇ, ನಮ್ಮಿಂದ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವು ಬರೆದು ಕೂಡ ಕೊಡ್ತೀವಿ, ಇಂಥ ಅಮಾನವೀಯನ ತೋರ್ಬೇಡ್ರಿ. ನಮ್ಮ ಮಗನ ನಮ್ಮ ಭೇಟಿ ಮಾಡಿದ್ರೆ ಈಗಾಗಲೇ ಅವ್ರ ತಾಯಿ ಅವ್ರ ತಂದೆ ಕಣ್ಣೀರು ಹಾಕಿದ್ದಾರೆ. ಈಗ ಅವರ ಸಂಬಂಧಪಟ್ಟಂತ ವಕೀಲರು ಇದ್ದಾರೆ, ಅವ್ರು ಮಾತಾಡ್ತಾರೆ. ಸರ್ ಹೇಳ್ರಿ ಏನಾಗಿತ್ತು ಸರ್? ಈಗ ನಾವು ಆರೋಪಿಗಳಿಗೆ ಬೆಟ್ಟಾಗಿ ಬಂದೀವಿ, ಅಟ್ಲೀಸ್ಟ್ ನಮಗಾರೆ ಬಿಡಬೇಕಲ್ಲ ಅವ್ರು ಒಳಗೆ. ಅವರು ಜೈಲರ್ ಯಾರ್ಯಾರಪ್ಪ SIಗಳು ಅಂದ್ರೆ SR ಪಾಟೀಲ ಮತ್ತು ಬಸಯ್ಯ ವಾಲಿಕಾರ್ ಇವರಿಬ್ಬರು. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವರಿಲ್ಲ ಸರ್, ನಮಗೆ ಮ್ಯಾಗಿಂದ ಇನ್ಸ್ಟ್ರಕ್ಷನ್ ಐತಿ, ನಾವು ನಿಮ್ಗೆ ಬಿಟ್ಟಾಗಕ್ಕೆ ಬಿಡಂಗಿಲ್ಲ, ಇನ್ನೂ 1 ವಾರ ಹೋಲಿ 15 ದಿನ ಹೋಲಿ ಸ್ವಲ್ಪ ತಿಳಿ ಆಲಿ ಅಂತ ಹೇಳಕತ್ತಾರೆ. ಸೊ ಅವನು ನಮ್ಮ ಆರೋಪಿ ಬದುಕ್ಯಾನೋ ಅಥವಾ ಸತ್ತಾನೋ ಏನೂ ಗೊತ್ತಿಲ್ಲ ನಮ್ಗೆ. ಅಟ್ಲೀಸ್ಟ್ ನಮಗೆ ಒಂದು 10 ನಿಮಿಷ ನಮ್ಗೆ ಅವ್ನು ಕೂಡ ಮಾತಾಡೋಕೆ ಅವಕಾಶ ಕೊಡು ಅಂದ್ರೆ, ಸರ್ ಒಟ್ಟೆ ಆಗಂಗಿಲ್ಲ, ದಯವಿಟ್ಟು ನೀವೇನು ಮಾಡ್ತೀರಿ ಮಾಡಿರಿ, ನಾವು ಮೇಲಾಧಿಕಾರಿಗಳಿಂದ ಇನ್ಸ್ಟ್ರಕ್ಷನ್ ನಮಗೆ ಬಂದೈತಿ, ನಾವು ನಿಮಗೆ ಮಾತ್ರ ಬೆಟ್ಟಾಗಕ್ಕೆ ಕೊಡಂಗಿಲ್ಲ ಅಂತಂದರು. ಅಟ್ಲೀಸ್ಟ್ ನಾನು ಹೇಳಿದೆ, ನಾನು ಬರವಣಿಗೆ ಮುಖಾಂತರ ಬರೆದು ಕೊಡ್ತೀನಿ, ನಮ್ಮಿಂದ ಏನಾದರೂ ತೊಂದರೆ ಆದರೆ ನಾವು ಲಿಖಿತ ರೂಪದಾಗ ನಾನು ನಿಮ್ಗೆ ಬರೆದು ಕೊಡ್ತೀನಿ, ಏನೂ ಆಗಂಗಿಲ್ಲ ಅಂತೇಳಿ ಅಂದರು. ಅವರು ಸರ್ ಆಗಂಗಿಲ್ಲ ರೀ, ಸ್ವಚ್ಛ ಹೇಳ್ತಾರೆ, ನಾವು ನಿಮ್ಗೆ ಬೆಟ್ ಮಾಡ್ಸೋಕೆ ಆಗಂಗಿಲ್ಲ ರೀ. ಅವ್ರು ಏನು ಹೇಳ್ತಾರೆ, ನೀವು ಬೇಕಂದ್ರೆ ಮೇಲಾಧಿಕಾರಿಗೆ ನೀವು ಮಾತಾಡ್ರಿ, ನಾವು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀವಿ ಅಂತ ಹೇಳ್ತಾರೆ. ನಾವು ಮೇಲಾಧಿಕಾರಿಗಳು ಕೂಡ ಮಾತಾಡಿದ್ರು ಸರ್, ಅವರು ಕೂಡ ಅದೇ ಹೇಳ್ತಾರೆ, ಸರ್ ನಿಮ್ಗೆ ಈ ಸದ್ಯ ನಾವು ಏನದು ಪ್ರಿಸನ್ನಾಗ ಕಳಿಸ್ತೀವಿ ಸರ್, ಈಗ ನಾವು ಬೆಟ್ಟಾಗಕ್ಕೆ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಸೊ ನಾವೇನಪ್ಪ ಅಂದ್ರೆ, ನಾವು ಅಟ್ಲೀಸ್ಟ್ ನಾವು ವಕೀಲರು ಅಂದ್ರೆ ನಮ್ಗೆ ಬೆಟ್ಟಾಗಿ ಒಂದು 10 ನಿಮಿಷ ಅವಕಾಶ ಕೊಡಬೇಕಿಲ್ಲ. ಅವ್ರ ಪೇರೆಂಟ್ಸು ಬಂದಾರ, ಪಾಪ ಇನ್ನೀಗ ಒಬ್ರು ಬಂದು ಚಕ್ಕರ್ ಬಂದು ಬಿದ್ದರೆ ಇದಕ್ಕೆಲ್ಲ ಯಾರು ಜವಾಬ್ದಾರರು? ಅವ್ರು ಅದಾನೋ ಅಥವಾ ಏನು ಸತ್ತಾನೋ ಅಥವಾ ಇವರೇ ಹೊಡೆದಾರೋ ಏನು ಮಾಡ್ಯಾರೋ ಯಾರಿಗೂ ಗೊತ್ತಿಲ್ಲ. ಸೊ ಅವ ಬದುಕಿದ್ರೆ ನಮಗೆ ತೋರ್ಸು ಅಂತ ಹೇಳಿದ್ರು ಕೂಡ ಅವ್ರು ತೋರ್ಸಕ್ಕೆ ಗೊತ್ತಾಯಿರಿಲ್ಲ, ಏನು ಒಂದು ರೆಸ್ಪಾನ್ಸು ಮಾಡೋಕ್ತಾ ಇರಲಿಲ್ಲ. ನಾವು ರಗಡ್ ರಿಕ್ವೆಸ್ಟ್ ಮಾಡ್ಕೊಂಡೇವಿ, ಎಲ್ಲ ಬರೋದು ಕೊಡ್ತೀವಿ ಅಂದೇವಿ. ಅಟ್ಲೀಸ್ಟ್ ಅವರಿಂದ ಒಂದು ನಾವು ರಿಟರ್ನಾಗಿ ನಮಗೆ ಬೆಟ್ ಮಾಡೋಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ನಮಗೆ ಬರೆದು ಕೊಡು ಅಂತಂದ್ರೆ ಅದನ್ನು ಬರೆದು ಕೊಡಲ್ಲ ಅಂತಾರೆ ಅವರು. ನಾವು ರಗಡ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಹೇಳಿದ್ರು ಕೇಳಾಗ್ತಾ ಇರಲಿಲ್ಲ. ಈಗ ನೋಡಮ್ಮ ಅವ್ರು ಇನ್ನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೇವೆ, ಏನು ಹೇಳ್ತಾರೆ, ಮತ್ತು ಏನಾದರೂ ಹಿಂಗೆ ಮಾಡಕತ್ರ ಮುಂದೆ ನಾವು DLSA ಸಾಹೇಬರು ಮತ್ತು ಮುಂದೆ ನಮ್ಮ ಕೋರ್ಟ್ ಅದನ್ನು ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೀವಿ. ಇಷ್ಟು ಇವರ ವಕೀಲರು ಆಗಿರ್ತಕ್ಕಂಥವರ ಮಾತುಗಳು. ಒಟ್ಟಾರೆಯಾಗಿ ಆ ಸಂಘರ್ಷ ನ್ಯೂಸ್ ಒತ್ತಾಯಪಡಿಸೋದೇನೆಂದ್ರೆ, ಗಲಾಟೆಗೆ ಮೂಲ ಕಾರಣ ಏನು,
ಯಾಕೆ ಗಲಾಟೆ ಆಯಿತು, ಗಲಾಟೆ ಆದ ನಂತರ FIR ಆಯಿತು, FIR ಆದ ನಂತರ ಅವ್ರನ್ನ ಯಾಕೆ ಭೇಟಿಗೆ ಬಿಡ್ತಾ ಇಲ್ಲ. ಒಂದು ರೀತಿ ಜಮಖಂಡಿಯಲ್ಲಿ ನಾನು ಹೇಳಿದೆ ಮೊದಲೇ, ಏನಿಲ್ಲಿ ಅಲೋಕ್ ಕುಮಾರ್ ಸಾಹೇಬರು ಬಂದು ಭೇಟಿ ಆದ ನಂತರ ಅವತ್ತಿನ ಮದುವಣಗಿತ್ತಿ ಅಂತ ಶೃಂಗಾರ ಮಾಡಿದ್ರು. ಅದಾದ ನಂತರ ಮತ್ತೆ ಯಥಾಸ್ಥಿತಿ ಒಳಗಡೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಏನಪ್ಪ ಕೈದಿಗಳಿಗೂ ಕೊಡ್ತಾರ. ಕೈದಿಗಳು ಇವ್ರ ತೆರೆ ಮೇಲೆ ಏರ್ ಕುಂದಿರ್ಬೇಕಾದ್ರೆ ಅದು ಒಂದು ಮುಖ್ಯ ಕಾರಣ ಇರಬೇಕು. ಒಟ್ಟಾರೆಯಾಗಿ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಕ್ಕಂಥ ಮಾತೇನಂದ್ರೆ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಒಂದು ಎನ್ಕ್ವೈರಿ ಆಗಬೇಕು. ಏನಾಗಿದೆ, ಯಾವ ಕಾರಣಕ್ಕಾಗಾಯಿತು, ಕೇವಲ ಅಧಿಕಾರ ಐತಿ ಅವ್ರ ಮೇಲೆ ದರ್ಪ ತೋರೋದಲ್ಲ, ಅಥವಾ ಕಾನೂನು ಐತಿ ಅವ್ರ ಮೇಲೆ FIR ಮಾಡೋದಲ್ಲ. ಅವರು ತಪ್ಪು ಮಾಡಿದ್ರೆ ಖಂಡಿತವಾಗಲೂ ಶಿಕ್ಷೆ ಆಗಲೇಬೇಕು. ಅದು ಯಾರೇ ಇರಲಿ, ಯಾರೇ ಇದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಅದು ಆದರೆ ಇಲ್ಲಿ ಆರೋಪಿತರು ಕೂಡ ಒಂದು ರಾಬರಿ ಕೇಸ್ನಲ್ಲಿ ಇದ್ದಾರೆ. ಅದಾದ ನಂತರ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಹೊಡೆದ್ರು, ಎದರಿಂದ ಹೊಡೆದ್ರು, ಕೈ ಹೆಂಗೆ ಮುರಿತು, ಬೆಟ್ ಹೆಂಗೆ ಆತು ಅನ್ನೋದು ಒಂದು ಸಂಶಯಕ್ಕೆ ಎಡಿ ಮಾಡಿಕೊಡ್ತೈತಿ. ಒಟ್ಟಾರೆಯಾಗಿ ಅಲೋಕ್ ಕುಮಾರ್ ಸಾಹೇಬರು ಇದನ್ನು ಏನಪ್ಪ ಅಂದ್ರೆ ಭಾಳ ಗಂಭೀರ ರೂಪದಲ್ಲಿ ತೆಗೆದುಕೊಂಡು ಇಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು RB ತಿಮ್ಮಾಪುರ ಅವರು ಕೂಡ ಇದನ್ನು ಸ್ವಲ್ಪ ಗಂಭೀರ ರೀತಿ ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೂ ಕೂಡ ಒಂದು ಎನ್ಕ್ವೈರಿ ಹಾಕಿ ಇದೊಂದು ಉನ್ನತ ಮಟ್ಟದ ತನಿಖೆ ಆಗಬೇಕಂತ ನಾವು ಕೂಡ ಸಾರ್ವಜನಿಕ ವಲಯದ ಪರವಾಗಿ ಏನು ಒತ್ತಡ ಬರ್ತಾ ಇದೆ ಅಂತ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.